ವಿಡಿಯೋನ ಫುಲ್ಲಾಗಿ ನೋಡಿ ದಸರಾ ಬೊಂಬೆಗಳು ಯಾವ ರೀತಿ ಜೋಡಿಸಿದ್ದಾರೆ, ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದು ನಮ್ಮ ವನ್ಯಕುಲ ಕ್ಷತ್ರಿಯ ಮುಲ್ದಾರ್ ವಾಸುದೇವ್ ಅಂಕಲ್ ಮನೆಗೆ ಚಿನ್ನದ ದೂಪ್ನಳ್ಳಿಯಲ್ಲಿ ಮಾಡಿರೋ ಅಂಥದ್ದು. ಎಷ್ಟು ವರ್ಷದಿಂದ ಈ ರೀತಿ ಒಂದು ಪಾರಂಪರೆ ಅವ್ರಿಗೆ ಬಂದಿದೆ, ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋನ್ನೆಲ್ಲ ಕೇಳೋಣ. ತುಂಬ ಖುಷಿ ಆಯಿತು. ಈ ರೀತಿ ಒಂದು ಹಬ್ಬಕ್ಕೆ ನನ್ನನ್ನು ಕರೆದು ನನಗೆ ಒಂದು ಬಾಗಿನಾಲ ಕೊಟ್ಟರು. ಯೂಶಲಿ ನಾನು ಎಲ್ಲೋದ್ರೂ ನನಗೊಂದು ಬಾಗಿನ ಕೊಡ್ತಾರೆ, ಬಟ್ ಇವ್ರ ಮನೆ ಬಾಗಿನ ನೀವು ನೋಡಲೇಬೇಕು. ವಿಡಿಯೋನ ಎಂಡ್ವರೆಗೂ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು, ಒಂದು ಸರ್ಪ್ರೈಸ್ ಆಯಿತು. ಸೊ ಖುಷಿ ಆಯಿತು. ಅವ್ರ ಮನೆ ಮಗಳು ಥರ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಎಲ್ಲರೂ ಹಾಗೆ ಟ್ರೀಟ್ ಮಾಡ್ತಾರೆ ಎಲ್ಲೋದ್ರೂ. ಸೊ ತುಂಬ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಮೇಲೆ ಇರೋದು. ಸೊ ಈ ಅಂಕಲ್ ಮನೆಗೆ ನೀವು ಸಹ ಬಂದು ಈ ರೀತಿ ಒಂದು ಗೊಂಬೆಗಳನ್ನ ಪ್ರತಿಯೊಬ್ಬರು ನೋಡಿ. ಈ ವರ್ಷ ಇವರು 15 ದಿನ ಗೊಂಬೆಗಳನ್ನ ಕುಂಡ್ರಿಸ್ತಾ ಇದ್ದಾರೆ. ಯಾಕಂದರೆ ಇವರ ಕಝೀನು ಅಮೇರಿಕಾಯಿಂದ ಬರ್ತಿದ್ದಾರೆ ಅಂತೆ. ಸೊ ಅವರಿಗೋಸ್ಕರವಾಗಿ ಈ ಗೊಂಬೆಗಳನ್ನ ಹಾಗೇ ಇಟ್ಟಿರ್ತಾರೆ. ಸೊ ಪಬ್ಲಿಕ್ಕಿಗೂ ಅಲೋ ಇರುತ್ತೆ. ತುಂಬ ಜನ ಬಂದು ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿ ಒಂದು ಡೆಕೋರೇಷನ್ ಮಾಡಿರೋ ಅಂಥದ್ದು, ತುಂಬ ಚೆನ್ನಾಗಿ ಗೊಂಬೆ ಕಲೆಕ್ಷನ್ಸ್ನ ಇಟ್ಟಿರೋ ಅಂಥದ್ದು. ಇದು ಇವರ ತಾಯಿ ಕಾಲದಿಂದನೂ ಆಚರಣೆ ಮಾಡ್ಕೊಂಡು ಬಂದಿರೋ ಅಂಥದ್ದು. ಇವ್ರದ್ದು ಒಂದು ದೊಡ್ಡ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಸೊ ಅವಾಗ ಬಂದ್ಬಿಟ್ಟು ಅವ್ರ ತಾಯಿಯವರು ಈ ಗೊಂಬೆಗಳನ್ನ ಅವ್ರ ಮಕ್ಳುಗಳಿಗೆಲ್ರಿಗೂ ಭಾಗ ಹಾಕಿದರು. ಸೊ ಆ ಭಾಗದಲ್ಲಿ ಇಬ್ಬರು ಮಾತ್ರ ಇವಾಗ ಕಂಟಿನ್ಯೂ ಮಾಡ್ತಿದ್ದಾರಂತೆ. ಸೊ ಇವರ ಸಿಸ್ಟರ್ ಮನೆಯಲ್ಲೂ ನಾನು ವಿಡಿಯೋ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2. ಸೊ 2 years ಬ್ಯಾಕು. ಆ ವಿಡಿಯೋದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಹೋಗಿ ನೋಡ್ಕೊಂಬನ್ನಿ ಅವ್ರ ಮನೆಯಲ್ಲೂ ಗೊಂಬೆಗಳು ಹೇಗೆ ಕುಂಡ್ರಿಸಿದ್ದಾರೆ ಅಂತೇಳಿ. ಸೊ ಈ ವಾಸುದೇವ್ ಅಂಕಲ್ ಮನೆಗೆ ಗೊತ್ತಾಗಬೇಕು ಅಂದರೆ ಚಿನ್ನದ ದೂಪ್ನಳ್ಳಿಯಲ್ಲಿ ಸತ್ಯಮ್ಮ, ಮುತ್ಯಾಲಮ್ಮ, ಮಹೇಶ್ವರಿ ಅಮ್ಮ ದೇವಸ್ಥಾನದಲ್ಲಿ ಬಂದು ವಾಸುದೇವ್ ಅವರು ಅಂತ ಕೇಳಿದರೆ ಅವ್ರ ಮನೆನ ತೋರಿಸ್ಕೊಡ್ತಾರೆ. ದೇವಸ್ಥಾನ ಪಕ್ಕದಲ್ಲೇ ಇರೋ ಅಂಥದ್ದು ಮನೆ. ಸೊ ಸತ್ಯಮ್ಮ, ಮುತ್ಯಾಲಮ್ಮ, ಮಹೇಶ್ವರಿ ಅಮ್ಮ ದೇವಸ್ಥಾನದಲ್ಲಿ ಇವರು ಒಬ್ಬರು ಕಮ್ಯುನಿಟಿ ಮೆಂಬರ್ ಆಗಿದ್ದಾರೆ ದೇವಸ್ಥಾನಕ್ಕೆ. ಸೊ ತುಂಬ ಜನ ಒಂದು ಆಶೀರ್ವಾದ ತೊಗೊಳ್ತಿದ್ದಾರೆ. ಈ ದಸರಾ ಬೊಂಬೆಗಳು ಅಷ್ಟೊಂದು ಈಸಿ ಅಲ್ಲ. ಈ ಒಂದು ಗೊಂಬೆಗಳನ್ನ ಕುಂಡ್ರಿಸಿ ಇಷ್ಟು ದಿನ ನಾವು ಒಂದು ಪದ್ಧತಿ ಆಚರಣೆ ಮಾಡೋದು, ಬರೀ ವೆಜ್ಜೇ ತಿನ್ನಬೇಕು, ನಾನ್ ವೆಜ್ ಮಾಡೋಂಗಿಲ್ಲ. ಸೊ ಅವ್ರದ್ದೇ ಆದ ಒಂದು ಗೊಂಬೆಗಳದ್ದು ಒಂದು ಸಿಸ್ಟಮ್ ಎಲ್ಲ ಇರುತ್ತೆ. ಕಲಶ ಕುಂಡ್ರಿಸಿರ್ತಾರೆ, ಪಟ್ಟದ ಗೊಂಬೆಗಳು ಕುಂಡ್ರಿಸಿರ್ತಾರೆ. ತುಂಬ ಎಕ್ಸ್ಪೆನ್ಸಿವ್ ಅಂತೆ ಆ ಪಟ್ಟದ ಗೊಂಬೆಗಳು, ಹುಡ್ಡಿಂದ ಮಾಡಿರೋ ಅಂಥದ್ದು. ಡೆಕೋರೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಗೊಂಬೆಗಳೂ ಈ ಹಬ್ಬ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಹೇಗೆ ಸಂಪ್ರದಾಯಗಳು ಇರುತ್ತೆ ಅಂತೇಳಿ. ಸೊ ಇವರು 56ನೇ ವರ್ಷದ ಒಂದು ಗೊಂಬೆ ಕುಂಡ್ರಿಸಿರೋದು. ನನಗೆ ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ನನಗೆ ಒಂಥರ ಪಾಸಿಟಿವ್, ಮೈಯೆಲ್ಲ ಶೇಕ್ ಆಗೋಯ್ತು. ಎಷ್ಟು ವೈಬ್ರೇಷನ್ ಆಯಿತು ಅಂದರೆ ನಾನು ಎಲ್ಲಿ ಬಂದಿದ್ದೀನಿ ಅನ್ನೋ ಒಂದು ರೀತಿ ನನಗೆ ತುಂಬ ಫೀಲ್ ಆಯಿತು. ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ತುಂಬಾ ಒಂದು ಪಾಸಿಟಿವ್ ವೈಬ್ಸು. ಆ ನೀಟು, ಆ ಕ್ಲೀನು, ಒಂಚೂರು ಡಸ್ಟ್ ಇಲ್ಲ. ಆ ಬೊಂಬೆಗಳನ್ನ ಎಷ್ಟು ಕ್ಲೀನಾಗಿ ಇದು ಮಾಡಿದ್ದಾರೆ ಅಂದರೆ ತುಂಬ ಶೈನಿಂಗ್ ಆಗಿ ತುಂಬ ಕ್ಲೀನ್ ಮಾಡಿ, ತುಂಬ ಒಂದು ನೀಟು ಹೈಜಿನಿಕ್ ಆಗಿ ಬೊಂಬೆಗಳನ್ನ ಮೇಂಟೈನ್ ಮಾಡಿದ್ರು. ಅಲ್ಲಿ ಕ್ರಿಶ್ಚಿಯನ್ದು ಒಂದು ಗೊಂಬೆ ಸೆಟ್ ಇಟ್ಟಿದ್ರು. ಪ್ರತಿಯೊಂದು ಗೊಂಬೆದು ಒಂದೊಂದು ಸ್ಟೋರಿಗಳು, ಎಷ್ಟೋ ಸ್ಟೋರಿಗಳಿರುತ್ತೆ. ಅಂಕಲ್ಲು ಕೆಲವೊಂದು ಸ್ಟೋರಿಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅವ್ರ ತಾಯಿ ಕಾಲದಿಂದ ಈ ಆಚರಣೆ ಮಾಡ್ಕೊತ ಇವಾಗಲೂ ಬಂದಿದ್ದಾರೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರ ಮಕ್ಳುಗಳ್ನು ಈ ಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ಈ ಅಂಕಲ್ ಬಂದ್ಬಿಟ್ಟು ಡ್ರಾಮಾ ಮಾಡೋರು, ಡ್ರಾಮಾದಲ್ಲಿ ಭೀಮನ್ ರೋಲ್ ಮಾಡೋರು. ಸೊ ಗಡೆ ಸಹನೂ ಇಟ್ಟಿದ್ರು ತುಂಬ ಚೆನ್ನಾಗೆ. ಸೊ ಅವ್ರ ಮನೆ ನೋಡಿ, ಫುಲ್ಲು ಗೊಂಬೆ ಕಲೆಕ್ಷನ್ಸು, ಮನೆ ಫುಲ್ಲು ಒಂದು ಆ್ಯಂಟಿಕ್ ಪೀಸಲ್ಲಿ ಒಂಥರ ಕಲೆಕ್ಷನ್ಸಲ್ಲಿ ಇಟ್ಟಿದ್ದು. ತುಂಬ ಖುಷಿ ಆಗ್ತಾಯಿತ್ತು. ಒಳಗಡೆ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ನನಗೆ ಯಾವುದೋ ಒಂದು ಶಾಪಿಗೆ ಬಂದಿದ್ದೀನಿ, ಆ ಶಾಪಲ್ಲೂ ಇಷ್ಟು ಗೊಂಬೆಗಳು ಇಟ್ಟಿರ್ತಾರಾ ಅನ್ನೋ ಒಂಥರ ಸರ್ಪ್ರೈಸ್ ಆಯಿತು ನನಗೆ. ಇಷ್ಟು ಗೊಂಬೆಗಳ ಕಲೆಕ್ಷನ್ಸು ಡಿಫ್ರೆಂಟ್ ಜಾಗದಿಂದ ತಂದಿರೋದು, ಡಿಫ್ರೆಂಟ್ ಮೆಟೀರಿಯಲಿಂದ ಯೂಸ್ ಮಾಡಿರೋಂಥ ಗೊಂಬೆಗಳು. ಮತ್ತು ಇವರು ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಅವ್ರ ಶರ್ಟ್ ಮೇಲೆ ಯಾವಾಗೂ ಒಂದು ಮ್ಯಾಗ್ನೆಟಿಕ್ ಹಾಕಿರ್ತಾರೆ ಅವ್ರ ಟ್ಯಾಗು. ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಬ್ಯಾಜ್ ಹಾಕಿರ್ತಾರೆ ಯಾವಾಗ್ಲೂ. ಅಷ್ಟು
ಒಂದು ಕ್ರೇಜು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಇವರು. ಸೊ ಈ ಗೊಂಬೆಗಳೂ ಅವ್ರ ತಾಯಿ ಕಾಲದಿಂದನೂ ಆಚರಣೆ ಮಾಡ್ಕೊಂಡು ಬಂದಿರೋ ಅಂಥದ್ದು. ಎಷ್ಟು ವರ್ಷದ ಕಲೆಕ್ಷನ್ಸು, ತುಂಬ ಅವ್ರ ತಾಯಿ ಕಾಲದಿಂದನೂ ಗೊಂಬೆಗಳದ್ದು ಕಲೆಕ್ಷನ್ಸ್ ಇರುತ್ತೆ ಅವ್ರ ಮನೇಲಿ. ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ಗೆ ಇನ್ನೂ ಜಾಗ ಸಾಕಾಗಲ್ವಂತೆ, ಅದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ ಯಾವ ರೀತಿ ಒಂದು ಇಡ್ಬೋದು ಅಂತೇಳಿ. ಸೊ ಒಂದು ಬಾಗಿನ ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟು ಬಾಗಿನ, ಗೊಂಬೆಗಳು ಕಲೆಕ್ಷನ್ಸು, ವೆರೈಟಿ ಕಲೆಕ್ಷನ್ಸು. ನಾವು ಆ್ಯಕ್ಚುಲಿ ಒಂದು ಸಣ್ಣ ಹಬ್ಬಗಳು, ಒಂದು ದೀಪಾವಳಿ, ವರಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬಗಳು ಮಾಡಬೇಕಂದ್ರೆ ಎಷ್ಟು ದಿನದಿಂದ ತಯಾರಿ ಮಾಡ್ಕೊತೀರಿ. ಆದರೆ ಈ ಗೊಂಬೆಗಳ ಹಬ್ಬ ಮಾಡೋದು ಅವರು ಎಷ್ಟು ದಿನದಿಂದ ತಯಾರಿ ಮಾಡಿರ್ತಾರೆ. ಸೊ ಇವರು ಬಂದುಬಿಟ್ಟು ಈ ಪ್ಯಾಕರ್ಸ್ ಇರ್ತಾರಂತೆ. ಸೊ ಆ ಪ್ಯಾಕರ್ಸ್ ಅವ್ರನ್ನ ಕರೆಸ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿರ್ತಾರೆ. ಯಾಕಂದರೆ ತುಂಬ ಸೆನ್ಸಿಟಿವ್ ಐಟಮ್ಸ್ ಅಲ್ವಾ, ಬ್ರೇಕ್ ಆಗಬಾರ್ದು ಅಂತೇಳಿ. ಮತ್ತು ಅವ್ರನ್ನ ಸಪೋರ್ಟ್ ತೊಗೊಂಡು ಒಂದೊಂದು ಗೊಂಬೆಗಳು ಅವರ ಸಿಸ್ಟರ್ಸ್ ಎಲ್ಲ ಬಂದು ಸಪೋರ್ಟ್ ತೊಗೊಂಡು ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರಂತೆ. ಸೊ ಈ ಸತಿ RCB ವಿನ್ ಆಗಿರೋದ್ರಿಂದ RCB ಇದು ಒಂದು ಟೀಮ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಲ್ಲಿ ಎಷ್ಟೊಂದು ಅಲ್ಲೊಂದು ದರ್ಬಾರ್ ಸೆಟ್ ಸಹ ಮಾಡಿದರು. ತುಂಬ ಕಲೆಕ್ಷನ್ಸ್, ಒಂದೊಂದು ಸೆಟ್ ಬಗ್ಗೆ ಮಾತಾಡಬೇಕು ಅಂದ್ರೂ ಒಂದೊಂದು ಸ್ಟೋರಿಗಳು, ಕತೆಗಳು ಇರುತ್ತೆ. ಸೊ ಈ ಗೊಂಬೆ ಆಚರಣೆ ಮಾಡೋರಿಗೆ ಗೊತ್ತಿರುತ್ತೆ ಅದು. ನನ್ನನ್ನು ಕರೆದಿದ್ದೆ ತುಂಬಾ ನಾನು ಪುಣ್ಯ ಮಾಡಿದೆ, ನಾನು ಅದೃಷ್ಟ ಮಾಡಿದೆ ಇವ್ರ ಮನೆಗೆ ಹೋಗಿದ್ದು. ಮತ್ತು ಎಸ್ಪೆಷಲಿ ನನಗೂ ಅವ್ರ ಮನೆಯದು ಒಂದು ಬಾಗಿನ ಕೊಟ್ಟಿದ್ದಂತೂ ನನಗೆ ಮರೆಯೋಕ್ಕಾಗ್ದಿರೋ ಅಂಥದ್ದು ಒಂದು ಸರ್ಪ್ರೈಸ್ ಗಿಫ್ಟ್ ನಾನು ಕೊಟ್ಟಿದ್ದು. ನಾನು ಅನ್ಎಕ್ಸ್ಪೆಕ್ಟೆಡನು, ನಾನು ಎಕ್ಸ್ಪೆಕ್ಟೇಷನ್ಸೇ ಮಾಡ್ಕೊಂಡಿಲ್ಲ. ಯೂಶ್ವಲಿ ಎಲ್ಲೋದ್ರೂ ಏನಾದರೂ ಒಂದು ಗಿಫ್ಟ್ಸ್ ಕೊಡ್ತಾರೆ, ಅದು ಅವ್ರ ಪ್ರೀತಿ ವಿಶ್ವಾಸ. ಬಟ್ ಇವ್ರ ಮನೇಲಿ ಬೇರೆ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟರು. ನನಗೆ ಅದು ಯಾವ ರೀತಿ ಡೈಜೆಷನ್ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ, ಸಂತೋಷ ಆಗ್ತಿದೆ. ವಾಸುದೇವ್ ಅಂಕಲ್ ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ಹೆಚ್ಚಿನ ಗೊಂಬೆ ಕಲೆಕ್ಷನ್ಸು ತೊಗೊಂಡ್ಬಂದು ನಮ್ಮಂಥವ್ರಿಗೆಲ್ಲ ದರ್ಶನ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊಳ್ಳೋಣ, ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತೇಳಿ. ಸೊ ಅವ್ರು ತುಂಬಾ ಒಂದು ಸಾಫ್ಟ್ ಕ್ಯಾರೆಕ್ಟರು, ತುಂಬ ಶೈ ಪಡ್ತಾಯಿದ್ರು ಮಾತಾಡಿ ಗೊಂಬೆಗಳ ಬಗ್ಗೆ, ನಿಮ್ಮ ಆಚರಣೆಗಳು ಬಗ್ಗೆ ಮಾತಾಡಿ ಅಂದಾಗ ಅವ್ರಿಗೇನು ಹೇಳಬೇಕು ಗೊತ್ತಿಲ್ಲ, ನಾನು ಮಾತಾಡಲ್ಲ ಅಂತ ನನ್ನ ಬ್ಯಾಕ್ ಸೈಡಲ್ಲಿ ಅವರು ಎಲ್ಲ ಸ್ಟೋರಿ ಹೇಳಿದರು. ಕ್ಯಾಮ್ರಾ ಮುಂದೆ ಬಂದು ಅದ್ರ ಬಗ್ಗೆ ಆಚರಣೆ ಮಾಡಿ ಅಂದರೆ ಇದೆ ಅವ್ರು ಭಯ ಪಟ್ಕೊತಾಯಿದ್ರು. ನೋಡಿ ಅವ್ರ ಮನೇಲಿ ಎಷ್ಟೊಂದು ಆ್ಯಂಟಿಕ್ ಕಲೆಕ್ಷನ್ಸ್ ಇದೆ. ಮತ್ತು ಕರ್ಗ ತೆಗಿತಾಯಿದ್ರು ಅವರು ತಾತ, ಅವ್ರ ಇದಂತೆ ಅವರಪ್ಪ ಅವರೆಲ್ಲ. ಸೊ ಫೈನಲಿ ಫೋರ್ಸ್ ಮಾಡಿ ಅಂಕಲ್ನೂ ಒಂದು 4 ಮಾತು ಮಾತಾಡ್ಸಿದ್ದೀನಿ, ಸ್ಟೋರಿ ಗೊಂಬೆಗಳ ಬಗ್ಗೆನೂ ಕೇಳಿ ಏನು ಮಾತಾಡಿದ್ದಾರೆ ಅಂತೇಳಿ. ಅಕ್ಟೋಬರ್ 5ನೇ ತಾರೀಕಿಗೆ ಈ ಗೊಂಬೆಗಳನ್ನ ರಿಮೂವ್ ಮಾಡ್ತಾರಂತೆ. ಅಲ್ಲಿವರೆಗೂ ದರ್ಶನಗೆ ಅವೈಲಬಲ್ ಇರುತ್ತೆ, ಎನಿ ಟೈಮ್ ಹೋಗ್ಬೋದು. ಮಾರ್ನಿಂಗ್ 6 o'clock ಈವ್ನಿಂಗ್ 11 o'clockವರೆಗೂ ಚಿನ್ನದ ದೂಪ್ನಳ್ಳಿಯಲ್ಲಿ ಸತ್ಯಮ್ಮ ಮುತ್ಯಾಲಮ್ಮ ದೇವಸ್ಥಾನ ಪಕ್ಕ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಚಿನ್ನದ ದೂಪ್ನಳ್ಳಿಯಲ್ಲಿ ವಾಸುದೇವ್ ಅಂಕಲ್ ಅವ್ರ ಮನೆಗೆ ಬಂದಿದ್ದೀನಿ. ಇವಾಗ ಇಲ್ಲೆಲ್ಲ ನೋಡ್ತಾ ಇರ್ತೀರಾ ನೀವು ಎಷ್ಟು ಗೊಂಬೆಗಳನ್ನ ಕುಂಡ್ರಿಸಿದ್ದಾರೆ. ಸೊ ದಸರಾ ಹಬ್ಬ ಇವಾಗ ಶುರು ಆಗಿದೆ. ಇವ್ರ ಮನೆಯಲ್ಲಿ ಎಷ್ಟು ವರ್ಷದಿಂದ ಈ ಪದ್ಧತಿ ಮಾಡ್ತಿದ್ದಾರೆ, ಹೇಗೆ ಮಾಡ್ತಾರೆ, ಇದನ್ನೆಲ್ಲ ಯಾವ ರೀತಿ ಪ್ರೊಟೆಕ್ಷನ್ ಮಾಡಿದ್ದಾರೆ, ಯಾವ ರೀತಿ ಮೆಟೀರಿಯಲ್ ಇಂದ ಯೂಸ್ ಮಾಡಿದ್ದಾರೆ, ಏನಕ್ಕೆ ಇವರು ಇಷ್ಟೊಂದು ಆಸಕ್ತಿಯಿಂದ ಈ ಒಂದು ಹಬ್ಬನ ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಪೂರ್ತಿಯಾಗಿ ಕೇಳೋಣ ಇವಾಗ ವಾಸುದೇವ್ ಅಂಕಲ್ನ. ಸೊ ಇದು ಬಂದ್ಬಿಟ್ಟು ನಮ್ಮ ವನ್ಯಕುಲ ಕ್ಷತ್ರಿಯ ಮುಳ್ಜನ ಅವ್ರು ಮಾಡ್ತಿರೋಂಥದ್ದು. ಅದು ತುಂಬಾನೇ ಖುಷಿ ಆಗ್ತಿದೆ ನಮ್ಗೆ, ಯಾಕಂದ್ರೆ ನಮ್ಮ ಜನದಲ್ಲಿ ಈ ರೀತಿ ಒಂದು ಗೊಂಬೆಗಳನ್ನ ಕುಂಡ್ರಿಸೋದು ತುಂಬಾನೇ ಖುಷಿ ಆಗ್ತಿದೆ. ಇದಕ್ಕೂ ಮುಂಚೆ ಇವ್ರ ತಂಗಿ ಮನೆಯಲ್ಲಿ ವಿಡಿಯೋ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2, ಅದರಲ್ಲೂ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಗೊಂಬೆಗಳನ್ನ ಕುಂಡ್ರಿಸಿದ್ದಾರೆ, ಏನ್ ವಿಶೇಷತೆ, ಈ ವರ್ಷ ಏನೆಲ್ಲ ಎಕ್ಸ್ಟ್ರಾ ಗೊಂಬೆಗಳನ್ನ ತಂದಿದ್ದಾರೆ, ಏನಕ್ಕೋಸ್ಕರವಾಗಿ ತಂದಿದ್ದಾರೆ, ಅದ್ರದ್ದು ವಿಶೇಷತೆ ಏನು, ಸ್ಟೋರಿಗಳೇನು, ಈ ಗೊಂಬೆಗಳ ಕತೆ ಎಲ್ಲ ಅವ್ರನ್ನ ಕೇಳೋಣ. ಅಂಕಲ್ ನಮಸ್ತೆ. ಸೊ ಏನು ಇದು ವಿಶೇಷತೆ, ಇಷ್ಟು ಗೊಂಬೆಗಳು, ಫುಲ್ ಮನೆ ಎಲ್ಲ ಒಂದು ಅಂಗಡಿ ತರನೇ ಇದೆ. ನನ್ಗೆ ಒಳಗಡೆ ಬಂದಿದ ತಕ್ಷಣ ಮನೆ ಒಳಗಡೆ ಬಂದಿದ್ದೀನಾ ಇಲ್ಲ ಅಂಗಡಿಗೆ ಬಂದಿದ್ದೀನಾ ಅಂತ ಒಂದು ಫೀಲ್ ಆಗ್ತಾ ಇತ್ತು ನನಗೆ. ಸೊ ಹೇಗೆ ಇದು, ಏನಕ್ಕೆ ಇಷ್ಟೊಂದು ನಿಮ್ಗೆ ಇಂಟ್ರೆಸ್ಟ್ ಇದೆ, ಇದು ಏನು ನಿಮ್ಮ ಪಾರಂಪರೆಯಿಂದ ಬಂದಿರೋದ, ಅದು ನಮ್ಮ ವನ್ಯಕುಲ ಕ್ಷತ್ರಿಯ ಮುಳ್ಜನ ಅವರು ಈ ತರ ಬೊಂಬೆ ಕುಂಡಿಸೋದು ಎಷ್ಟು ಖುಷಿ ಆಗ್ತಿದೆ ಅಲ್ವಾ. ಪ್ರತಿಯೊಬ್ರು ನಾವು ಒಂದು ಗಣೇಶ ಹಬ್ಬ ಆಗ್ಬೋದು, ವರಲಕ್ಷ್ಮಿ ಹಬ್ಬ ಆಗ್ಬೋದು ಮಾಡ್ಬೇಕಂದ್ರೆ ಅದರಲ್ಲಿ ಎಷ್ಟು ದಿನದಿಂದ ಡೆಡಿಕೇಶನ್ಸ್ ಇರುತ್ತೆ. ಅಂತದ್ರಲ್ಲಿ ಇಷ್ಟೊಂದು ಗೊಂಬೆಗಳು ಮಾಡ್ಬೇಕು ಅಂದ್ರೆ ಎಷ್ಟು ದಿನದಿಂದ ತಯಾರಿ ಮಾಡ್ಕೊಂಡಿದ್ದೀರಾ ನೀವು? ಮೊದಲು ಬನ್ನಿಟಪ್ಪ ಅಲಿಯಾಸ್ ವೀರಭದ್ರಪ್ಪ ಇವರಿಬ್ರು ನಮ್ಮ ಮುತ್ತಾತಂದ್ರು, ಆಮೇಲೆ ನಮ್ಮ ತಾತ ವೀರಭದ್ರಪ್ಪ, ನಮ್ಮ ತಂದೆ VM ಆಂಜಿನಪ್ಪ ITI ಎಂಪ್ಲಾಯ್ ಆಗಿದ್ರು. ಇವಾಗ ಅವರು, ನಾನು ಅವ್ರ ಮಗ ವಾಸುದೇವ
ಅವ್ರ ಕಾಲದಿಂದ ಅಂದರೆ ನಮ್ಮ ತಾಯಿ ಜಯಲಕ್ಷ್ಮಿ ಚಾಮರಾಜಪೇಟೆ ಅವರು ಅಜ್ಜಿ ಅವ್ರಿಗೆ ಕೊಟ್ಟಿದ್ರಂತೆ ಈ ಗೊಂಬೆಗಳನ್ನ. ಅವತ್ತಿಂದನೂ ಇವತ್ತು ನಮ್ಮದು 56ನೇ ವರ್ಷ. ಯಾವತ್ತು ಪೂರ್ಣ ಆಗುತ್ತೋ ಅವತ್ತು ಎಲ್ಲರನ್ನೂ ಕರೆದು ಈ ಥರ ಒಂದು ಫ್ಯಾಮಿಲಿ ಗ್ಯಾದರಿಂಗ್ಸು ಮಾಡಬೇಕು ಅಂತೇಳಿ. ಇಲ್ಲಿವರೆಗೂ ನಾವು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಈ ವರ್ಷ ನಾನು ಎಲ್ಲರನ್ನೂ ಇನ್ವೈಟ್ ಮಾಡಿ ನಾವು ಇಷ್ಟು ಗೊಂಬೆಗಳನ್ನ ಸೇರಿಸಿದ್ದೀವಿ. ಇದಕ್ಕೆಲ್ಲ ನಮ್ಮ ಅಕ್ಕಂದರು ಇಬ್ಬರು ಇದ್ದಾರೆ, ಪದ್ಮಕ್ಕ ಆಮೇಲೆ ನಮ್ಮ ಚಿಕ್ಕವರು ಪ್ರಭಕ್ಕ. ಅವರೇನೇ ಬಂದು ಎಲ್ಲ ಜೋಡಿಸೋದು. ಇದನ್ನು ಪ್ರತಿ ವರ್ಷನೂ ಅವರೇ ಜೋಡಿಸ್ಕೊಡೋದು. ಅದರಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ವಾಸುದೇವ, ನಮ್ಮ ಹೆಂಗಸರು ಶೈಲಜಾ, ನನ್ನ ಮಗಳು ಪಲ್ಲವಿ, ನಮ್ಮ ತಾಯಿ ಜಯಲಕ್ಷ್ಮಿ, ನಾವು 4 ಜನ ಈ ಮನೇಲಿ ಇರೋದು. ಅದು ಹಾಗೆ ಕಂಟಿನ್ಯೂ ಆಗಿ ಬರ್ತಾ ಇದೆ ಇವಾಗ. ಸೊ ಇದು ಬಂದ್ಬಿಟ್ಟು ನಿಮ್ಮ ತಾಯಿಯವ್ರು ಬಂದ್ಮೇಲೆ ಈ ಪದ್ಧತಿ ಶುರು ಮಾಡ್ತಾರೆ, ನಿಮ್ಮ ತಂದೆಯವ್ರು ಇದ್ದಾಗಿಂದ? ನಮ್ಮ ತಾಯಿ ನಮ್ಮ ತಂದೆ ಮದುವೆ ಆದ್ಮೇಲೆ ಈ ಕೆಲಸ ಇದು ಎಲ್ಲ ಮಾಡಿದ್ರು. ಸೊ ನಿಮ್ ತಾಯಿಯವ್ರಿಗೆ ಒಂದು ಆಸಕ್ತಿ, ಇಂಟ್ರೆಸ್ಟ್ ಬಂದು ಇನ್ನ ಶುರು ಮಾಡ್ಕೊಂಡಿರೋದು. ಸೊ ಇಷ್ಟು ಗೊಂಬೆಗಳು ನಿಮ್ಮ ತಾಯಿಯವ್ರ ಕಾಲದಿಂದನೂ ಗೊಂಬೆಗಳು ಇದೆಯಾ ಇದ್ರಲ್ಲಿ? ಪ್ರತಿ ವರ್ಷ ಅವರು ತಗೊಂಡು ಅದು ಜಾಸ್ತಿ ಆಗಿ ಪ್ರತಿ ವರ್ಷ ಒಂದು ಗೊಂಬೆ ತಗೊಂಡು ಅವರು ಇದನ್ನ ಜಾಸ್ತಿ ಮಾಡ್ಕೊಂಡು ಅದು ಇಲ್ಲಿವರೆಗೂ ಬಂದಿರೋದು. ಇವಾಗ ಅದನ್ನ ಎಲ್ಲ ಅವರು ಭಾಗ ಆದಾಗ ಎಲ್ಲ ಕೊಟ್ಬಿಟ್ಟಿದ್ರು. ಮತ್ತೆ ತಿರ್ಗಾ ನಾವು ಎಲ್ಲ ಇಂಡಿಪೆಂಡೆಂಟ್ ಆದಾಗ ಬಂದು ಸೇರಿಸಿ ಇದನ್ನ ಮತ್ತೆ ತಿರ್ಗಾ ನಾನು ತಗೊಂಡು ಇಲ್ಲಿ ಜೋಡಿಸಿದ್ದೀನಿ. ಅಂದ್ರೆ ಭಾಗ ಅಂತ ಹೇಳಿದ್ರೆ ಅಂದ್ರೆ ನೀವು ಒಂದು ಅಣ್ತಮ್ಮಂದ್ರು, ಹೌದು, ಒಂದು ಮುಮ್ಮಡಿ ಕುಟುಂಬ ಇತ್ತು ನಮ್ದು. ಅದನ್ನ ಭಾಗ ಆಗಿ 3 ಮನೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದಾದ ನಂತರ ಮಿಕ್ಕಿದ್ದು ಏನಿದೆ ಅದನ್ನ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಎಷ್ಟು ವರ್ಷ ಆಗಿರ್ಬೋದು ನೀವು ಇಷ್ಟು ಗೊಂಬೆ? 56 ಇಯರ್ಸ್. ಇದು 56ನೇ ವರ್ಷ. ಇದು 56ನೇ ವರ್ಷದಲ್ಲಿ ಇಷ್ಟು ಗೊಂಬೆಗಳು, ಒಂದೊಂದು ಗೊಂಬೆಗಳು ಒಂದೊಂದು ಕಲೆಕ್ಷನ್ಸ್. ಎಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ತರ್ತೀರಾ ನೀವು? ನಾನು ಅಂಗಡಿಗೆ ಹೋಗಿ ಯಾವ್ದು ನಮ್ಮ ಮನೇಲಿ ಇರ್ಲಿಲ್ಲ ಅದನ್ನೆಲ್ಲ ನಾನು ತಗೊಂಡು ಇಲ್ಲಿಂದ ಚೆನ್ನೈ ಮೈಲಾಪುರ್ವರೆಗೂ ಹೋಗಿ ನಾನು ತಗೊಂಡ್ಬಂದಿದ್ದೀನಿ. ಅಂದ್ರೆ ಎಲ್ಲಾದ್ರೂ ಟೂರ್ ಹೋದಾಗ ಅಲ್ಲೇ ಏನಾದ್ರು ಕಲೆಕ್ಷನ್ಸ್? ಇಲ್ಲ, ಇದಕ್ಕಂತಾನೆ ಹೋಗ್ತಾ ಇದ್ದೇನೆ. ಇದಕ್ಕಂತಾನೆ ದಸರಾ ಹಬ್ಬಕ್ಕಂತಾನೆ ಹೋಗಿ. ಈ ವರ್ಷ ಯಾವ್ದೆಲ್ಲ ಹೊಸ ಗೊಂಬೆಗಳು ತಂದಿದ್ದೀರಾ? ಈ ವರ್ಷ ನೋಡಿ, ಅದು ಪುನೀತ್ ರಾಜ್ಕುಮಾರ್ ಒಂದು ಇರ್ಲಿಲ್ಲ, ನನ್ನ ಮಗಳು ಗಲಾಟೆ ಮಾಡಿ ಅದೊಂದು ತಗೊಂಡ್ರು. ಆಮೇಲೆ ನಿನ್ನೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು, ಅವರು ಅದು ವರಾಹಿ ಒಂದು ದೇವರು ತಂದಿದ್ರು. ಆಮೇಲೆ ಇದು ಭೂವರಾಹ ಸ್ವಾಮಿ ಇದ್ರದ್ದು ಒಂದು, ಐಗ್ರೀವ ಸ್ವಾಮಿ ಒಂದು, ಇದೆಲ್ಲ ಹೊಸದು ನೋಡಿ. ಅದು ಪಟ್ಟದ ಬೊಮ್ಮೆ ನೋಡಿ, ನಮ್ಮ ಅಕ್ಕಂದ್ರು ಅದನ್ನ ಕಾಂಪ್ಲಿಮೆಂಟ್ಸ್ ಆಗಿ ಕೊಟ್ರು. ಇಬ್ರು ಶೇರ್ ಮಾಡ್ಕೊಂಡ್ರು, ನಮ್ಮ ದೊಡ್ಡ ಅಕ್ಕನು ನಮ್ಮ ಚಿಕ್ಕ ಅಕ್ಕ ಇಬ್ರು. ನಮ್ಮ ಮಿಕ್ಕಿದೆಲ್ಲ ನಾವು ತಂದಿರೋದು. ಸೊ ಇದು ಪ್ರತಿ ಒಂದು ಏನ್ ಮೆಟೀರಿಯಲ್ ಆಗಿರುತ್ತೆ? ಕ್ಲೇ ಆಗಿದೆ, ಆಮೇಲೆ ಪೇಪರ್ ವುಡ್ ಮೆಟೀರಿಯಲ್. ವುಡ್ ಯಾವ್ದು ಇಲ್ಲ ಇಲ್ಲಿ. ಪಟ್ಟದ ಬೊಮ್ಮೆ ಅದು ವುಡ್ಡಮ್ಮ, ಅದು ಒಂದೇನೆ. ಏನಾದ್ರು ಒಂದು ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್ ಅನ್ನೋದು ಏನಾದ್ರು ಇದೆಯಾ ಇಲ್ಲಿ? ಎಕ್ಸ್ಪೆನ್ಸಿವ್ ಇಲ್ಲಿ ಒಂದಂದ್ರೆ ಅದ್ರಲ್ಲಿ ಪಟ್ಟದ ಬೊಮ್ಮೆ ಒಂದು, ಅದು ಬಿಟ್ರೆ ನೋಡಿ ಇದು ಈ ಸಾರಿ ರೇಡಿಯಂ ಬರುತ್ತೆ, ಅದು ಲೈಟ್ ಆಫ್ ಮಾಡ್ತಾರೆ, ಅದು ರೇಡಿಯಂ ಬುದ್ಧ. ಅದು ಅದನ್ನ ಬಿಟ್ರೆ ಇದು ನೋಡಿ, ಇದು ಬಂದ್ಬಿಟ್ಟು ತಿರುಪತಿ ಬ್ರಹ್ಮೋತ್ಸವ ಸೆಟ್ಟು. ಇದು ಬಂದ್ಬಿಟ್ಟು ತಿರುವಳ್ಳವರು, ಅವರು ರಾಮಾನುಜಾಚಾರಿ ಅವರು. ಆಮೇಲೆ ಇದು ಕಲ್ಯಾಣೋತ್ಸವ, ನಮ್ದು ಸೀತಾ ಕಲ್ಯಾಣ. ಇದು ಬಂದ್ಬಿಟ್ಟು ದಶಾವತಾರ. ಆಮೇಲೆ ಇದು ತಿರ್ಗಾ ಮತ್ತೆ ಸೀತಾ ಕಲ್ಯಾಣ, ಅದು ಆಂಜನೇಯ ಆದ್ಮೇಲೆ. ಆಮೇಲೆ ಮತ್ತೆ ಇದು ಬಂದ್ಬಿಟ್ಟು ಶ್ರೀನಿವಾಸ ಕಲ್ಯಾಣ. ಇದು ಬಂದ್ಬಿಟ್ಟು ನಮ್ಮ ಇವರು ಅಷ್ಟಲಕ್ಷ್ಮಿಗಳು ಇವರು. ಅದು ಬಂದ್ಬಿಟ್ಟು ಗಜಲಕ್ಷ್ಮಿ, ಅದು 360 ದೇವತೆಗಳು ಇದ್ದಾರೆ ಅದರಲ್ಲಿ. ಅದು ನನ್ನ ತರಬೇಕು, ನೆಕ್ಸ್ಟ್ ತರ್ತೀನಿ. ಇದು ಬಂದ್ಬಿಟ್ಟು 6 ಪಡೆ, ತಮಿಳ್ನಾಡಲ್ಲಿ ಕೇಳಿರ್ಬೇಕಲ್ಲ, ಅದು 6 ಪಡೆ. ನಮ್ದು ಎಲ್ಲ ದೇವರುಗಳಿಗೂ ಇಲ್ಲೇ ಇದ್ದಾರೆ ಅವರು. ಅದು ಗರುಡ ಧ್ವಜ. ಅದು ಬಿಟ್ರೆ ಅಲ್ಲ ಆಂಜನೇಯ, ಲಕ್ಷ್ಮಿ. ಇದು ಮಂಜುನಾಥ ಸ್ವಾಮಿ ಗೊತ್ತಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ. ಬಿಟ್ಟರೆ ಇದು ಕೈಲಾಸ ಪರ್ವತದ್ದು ಸೆಟ್ಟು. ಇದು ಗಣೇಶ ಬಂದ್ಬಿಟ್ಟು ಯೋಗಾಸನ ಮಾಡ್ತಾ ಇರೋದು ನೋಡಿ, ಅದು ಮ್ಯೂಸಿಕಲ್ ಸೆಟ್ಟು. ಅದು ಬಿಟ್ಟರೆ ಇದು ಬಕಾಸುರ. ಆಮೇಲೆ ಇದು ಬಂದ್ಬಿಟ್ಟು ಅವ್ರಿವರು ಗೊತ್ತಲ್ಲ, ಬಾಳ ಗಣೇಶ, ಆಮೇಲೆ ಅಯ್ಯಪ್ಪ, ಮತ್ತೆ ಆಮೇಲೆ ಇವರು ಅಲ್ಲಿ ಒಂದು ಶ್ರೀಮಂತ ಸೆಟ್ಟು. ಅದು ಬಿಟ್ಟರೆ ಪೊಂಗಲ್ ಸೆಟ್ಟು. ಮತ್ತೆ ತಾಜ್ ಮಹಲ್ ಇದೆ. ಓಕೆ, ಮತ್ತೆ ಇಲ್ಲೂ ಕೆಲವೊಂದು ಗೊಂಬೆಗಳೆಲ್ಲ ಇದೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಕ್ರಿಶ್ಚಿಯನ್ ಒಂದು ಗೊಂಬೆ ಸೆಟಪ್ ಇದೆ ಇಲ್ಲಿ, ಚರ್ಚ್ ಟೈಪ್ ಕಾನ್ಸೆಪ್ಟ್. ಸೊ ಇದು ನಮ್ಮ ಹಿಂದೂ ಅಲ್ಲೂ ಈ ರೀತಿ ಕಾನ್ಸೆಪ್ಟ್, ಚರ್ಚ್ ಕಾನ್ಸೆಪ್ಟ್ ಇಟ್ಟಿರೋ ಅಂತದ್ದು. ತುಂಬಾ ಖುಷಿ ಆಗ್ತಿದೆ ಈ ರೀತಿ ಡಿಫ್ರೆಂಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಗೊಂಬೆಗಳು. ಕುಂಭಕರ್ಣ ಇದು ಬಂದ್ಬಿಟ್ಟು ಮಂಡೋದರಿ ಸೆಟ್. ಇದು ಮಂಡೋದರ ಸೆಟ್. ಇದು ಅವರ ಅಂಟಮ್ಮಂದ್ರು 7 ಜನ ಮಂಡೋದರಿಗೆ. ಅದು ಅವರು ಕಿರುಕುಳ ಕೊಡ್ತಾ ಇರ್ತಾನೆ ರಾವಣ. ಅವಾಗ ಅವ್ರು ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ, ಅವ್ರ ತೆಂಗಿನ ಅಕ್ಕ ಗೊತ್ತಿಲ್ಲ, ಅದು ಒಂದು ಸೀನ್ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ, ದರ್ಬಾರ್ ಸೀನ್.
ಮತ್ತೆ ಇದನ್ನ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ತೀರಾ ಅಂಕಲ್ ನೀವು? ಪ್ರೊಟೆಕ್ಷನ್ ನಾವು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಗೆ ಕೊಟ್ಬಿಡ್ತೀವಿ. ಅವ್ರು ಎವ್ರಿ ಇಯರ್ ಬಂದು ಎಲ್ಲ ಒರೆಸ್ಬಿಟ್ಟು ಎತ್ಬಿಟ್ಟು ಬಬಲ್ ರ್ಯಾಪಿಂಗ್ ಕೊಡ್ತೀವಿ, ಬಾಕ್ಸ್ ಕೊಡ್ತೀವಿ, ತಗೊಂಡು ನಮ್ಮ ಮನೆಯಲ್ಲಿ ರ್ಯಾಕ್ ಇದೆ, ರ್ಯಾಕ್ ಮೇಲೆ ಇಟ್ಬಿಡ್ತಾರೆ. ಅಂದ್ರೆ ಜೋಡಿಸೋದು ನೀವೇ, ಅವ್ರು ಸುಮ್ಮನೆ ರ್ಯಾಪಿಂಗ್, ಯಾಕಂದ್ರೆ ಅವ್ರಿಗೆ ಗೊತ್ತು ಅದು ಯಾವ ತರ ಅಂತೇಳಿ. ನಾವು ಏನಾದ್ರು ಎತ್ತಿದ್ರೆ ಕೈ ಕಾಲು ಏನಾದ್ರು ಇದಾಗುತ್ತೆ, ಮುರಿದೋಗುತ್ತೆ ಅಂತೇಳಿ ಅವ್ರನ್ನೇ ಕರ್ಸ್ಬಿಟ್ಟು ಅವ್ರ ಕೈಲೇ ಪ್ಯಾಕ್ ಮಾಡಿಸಿ ಮೇಲೆ ಇಡ್ಸ್ತೀವಿ. ಅಂದ್ರೆ ಎಷ್ಟು ಕಷ್ಟ ಅಲ್ವಾ ಅಂತ, ಎಷ್ಟು ದಿನದಿಂದ ತಯಾರಿ ಮಾಡ್ಕೊಂತೀರಾ ಇದನ್ನ? ನಮ್ಮ ಅಕ್ಕಂದ್ರಿಗೂ ಅವ್ರಿಗೂ ಬಿಸಿ ಶೆಡ್ಯೂಲು. ನಾನು ಒಂದು ವಾರ ಮೊದಲೇನೆ ಕರ್ಸ್ಬಿಡ್ತೀನಿ. ಅವರು ಇಲ್ಲೇ ಬಂದು ಒಂದು 3 ದಿವಸ ಇಲ್ಲೇ ಇದ್ದು ಎಲ್ಲಾನು ಇಟ್ಬಿಟ್ಟು ಕ್ಲೀನಾಗಿ ಇವಾಗ ಯಾವಾಗ ತೆಗೀತೀರಾ ಇದನ್ನ? ನಮ್ಮ ಅಕ್ಕನ ಮಗ ಅಮೆರಿಕಾದಲ್ಲಿದ್ದಾರೆ, ಅವ್ರು 5ನೇ ತಾರೀಕು ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಇದನ್ನ ತೆಗಿತೀವಿ. ಎಷ್ಟು ದಿನ ಇಟ್ಟಿರ್ತೀರಾ ಹಾಗಾದ್ರೆ ಇದು? ಟೋಟಲ್ ಇವಾಗ 21ನೇ ತಾರೀಕಿಂದ ನಾನು ಎಲ್ಲರಿಗೂ ಕರೆದು ಇದು ಮಾಡ್ತಾ ಇದ್ದೀನಿ. ಒಂದು 15 ಡೇಸ್ ಇಡ್ತೀನಿ. ಫ್ರೆಂಡ್ಸ್, 15 ದಿವಸ ಇಲ್ಲಿ ಗೊಂಬೆಗಳು ಕುಂಡ್ರಿಸಿರ್ತಾರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಯಾರೆಲ್ಲ ನೋಡಿಲ್ಲ, ಯಾರಿಗೆಲ್ಲ ಖುಷಿ ಆಗ್ತಿದೆ ಈ ವಿಡಿಯೋ ನೋಡಿ, ನಿಮ್ಗೆಲ್ಲಾರ್ಗು ವೆಲ್ಕಮ್ ಅಲ್ಲ ಅಂಕಲ್? ಯಾರು ಬೇಕಾದ್ರೆ ಸರ್ವರಿಗೂ ಸುಸ್ವಾಗತ. ಎನಿ ಟೈಮ್ ಬರ್ಬೋದು. ಸೊ ರಾತ್ರಿ 11 ಗಂಟೆವರೆಗೂ ಇಲ್ಲಿ ಇರ್ತೀವಿ ನಾವು. ಸೊ ಎನಿ ಟೈಮ್ ಬರ್ಬೋದು. ಎನಿ ಟೈಮ್ ಬರ್ಬೋದು. ರಾತ್ರಿ 11 ಗಂಟೆವರೆಗೂ ನಾವು ದೇವಸ್ಥಾನಕ್ಕೆ ಹೋಗ್ಕೊಂಡು ಬರ್ಕೊಂಡಿರ್ತೀನಿ. 11 ಗಂಟೆವರೆಗೂ ಯಾವಾಗನ ಬರ್ಬೋದು. ಸೊ ಫ್ರೆಂಡ್ಸ್, ಯಾರೆಲ್ಲ ಇಷ್ಟ ಪಡ್ತಾ ಇದ್ದೀರಾ ಇಷ್ಟೊಂದು ಗೊಂಬೆಗಳು ನೋಡೋದಿಕ್ಕೆ, ಸೊ ಎವ್ರಿಬಡಿ ಎಲ್ಲಾರ್ಗು ವೆಲ್ಕಮ್. ಆಕ್ಚುಲಿ ಅವ್ರ ಕಸಿನ್ ಒಬ್ರು ಅಮೆರಿಕಾಯಿಂದ ಬರ್ಬೇಕಂತೆ, ಅವರಿಗೋಸ್ಕರವಾಗಿ ಈ ಗೊಂಬೆಗಳನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. 15 ದಿನ ಈ ಗೊಂಬೆಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಅಡ್ರೆಸ್ ಬಂದ್ಬಿಟ್ಟು ಸತ್ಯಮ್ಮ ಮುತ್ಯಾಲಮ್ಮ ಮಹೇಶ್ವರಿ ಅಮ್ಮ ದೇವಸ್ಥಾನ, ಚಿನ್ನದ ದೂಪ್ನಳ್ಳಿಯಲ್ಲಿ. ಅಲ್ಲಿ ಬಂದು ವಾಸುದೇವ್ ಅಂಕಲ್ ಎಲ್ಲಿದೆ ಅವ್ರ ಮನೆ, ಅವ್ರ ಗೊಂಬೆಗಳು ಕುಂಡ್ರಿಸಿದ್ದಾರೆ ಅಂದ್ರೆ ಅಲ್ಲೇ ಇರ್ತಾರೆ. ಆ ದೇವಸ್ಥಾನದಿಂದ ಹಾಗ್ಲಿ ಆ ಒಂದು ಲೆಫ್ಟ್ ಅಲ್ಲಿ 3ನೇ ಮನೆನೇ ಇರುತ್ತೆ. ಯಾರು ಬಂದು ಕೇಳಿದ್ರು ಈ ಮನೆಗೆ ಬಂದು ನೀವು ಈ ಒಂದು ದರ್ಶನ ನೀವು ಪಡೀರಿ. ಸೊ ಅವರಿಗೋಸ್ಕರವಾಗಿ ಅವ್ರು ಅಮೆರಿಕಾಯಿಂದ ಬರ್ತಿರೋ ಕಸಿನ್ಗೋಸ್ಕರವಾಗಿ 15 ದಿನ ಇಟ್ಟಿರ್ತಾರೆ. ಅವ್ರಿಗೆ ನೋಡ್ಬೇಕಂತೆ ತುಂಬಾ ಖುಷಿಯಿಂದ ಬರ್ತಿದ್ದಾರೆ. ಈ ಗೊಂಬೆಗಳನ್ನ ಪ್ರೊಟೆಕ್ಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವರು ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಒಂದು ಪ್ರಿಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ. ಎಲ್ರಿಗೂ ಶುಭಾಶಯಗಳು, ದಸರಾ ಶುಭಾಶಯಗಳು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ, ಯಾರು ಬೇಕಾದ್ರೂ ಬರ್ಬೋದು, ನೀವು ದರ್ಶನ ತಗೊಳ್ಬೋದು. ಇನ್ನು ಒಳಗಡೆ ಎಲ್ಲ ಇಟ್ಟಿದ್ದಾರೆ, ಒಳಗಡೆನೂ ಹೋಗಿ ನಾವು ಕ್ಯಾಪ್ಚರ್ ಮಾಡೋಣ ಕೆಲವೊಂದು ವಿಡಿಯೋಸ್. ಇದು ಗದೆ ಏನ್ ಅಂಕಲ್? ಇದು ಈ ಗದೆ ಸ್ಟೋರಿ, ಈ ಗದೆಗೆ ಒಂದ್ ಸ್ವಲ್ಪ ಸ್ಟೋರಿ ಹೇಳಿ. ಆಕ್ಚುಲಿ ನಾವು ಭೀಮನ್ ಪಾತ್ರ ಮಾಡ್ತಾ ಇದ್ವಿ ನಾಟಕದಲ್ಲಿ, ಅವಾಗ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಅಂಕಲ್ ಬಂದ್ಬಿಟ್ಟು ಡ್ರಾಮಾಸ್ ಎಲ್ಲ ಮಾಡೋರು. ಸೊ ಆ ಡ್ರಾಮಾದಲ್ಲಿ ಭೀಮಾ ರೋಲ್ ಮಾಡೋರು. ಸೊ ಭೀಮನ್ ರೋಲ್ಗೆ ಆ ಒಂದು ಗದೆ ನೆನಪಿಗಾಗಿ ಇಲ್ಲಿ ದಸರಾ ಗೊಂಬೆಗಳಲ್ಲಿ ಇಟ್ಟಿದ್ದಾರೆ. ಸೊ ಆಕ್ಚುಲಿ ಇದು ಯಾವಾಗ್ಲೂ ಒಳಗಡೆ ಇರೋರಂತೆ ಈ ಕಾನ್ಸೆಪ್ಟ್. ಈ ವರ್ಷ ಔಟ್ ಸೈಡ್ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಈ ಒಳಗಡೆನು, ಮನೆ ಒಳಗಡೆನು ಕೆಲವೊಂದು ಗೊಂಬೆ ಕುಂಡ್ರಿಸಿದ್ದಾರೆ, ಬನ್ನಿ ನೋಡೋಣ. ಮತ್ತೆ ಇವ್ರು ಬಂದ್ಬಿಟ್ಟು ರಾಜ್ಕುಮಾರ್ ಅವರ ಅಭಿಮಾನಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅಭಿಮಾನಿ. ಯಾವಾಗ್ಲೂ ಅವ್ರು ಟ್ಯಾಗ್ ಹಾಕೊಂಡೇ ಇರ್ತಾರೆ, ಅವ್ರದ್ದು ಬ್ಯಾಜ್ ಎಲ್ಲ. ಅವ್ರ ಮನೆ ಒಳಗಡೆ ಆಗ್ಬೋದು, ಆಚ್ ಕಡೆ ಆಗ್ಬೋದು, ತುಂಬಾ ಅವ್ರ ಫೋಟೋಸ್ ಎಲ್ಲ ಹಾಕಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಒಳಗಡೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋಸ್ ಆಗಿರ್ಬೋದು, ಗೊಂಬೆಗಳಾಗ್ಬೋದು. ಅವ್ರ ಮಗಳಿಗೆ ಇಷ್ಟ ಅಂದ್ಬಿಟ್ಟು ನೋಡಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಗೊಂಬೆ ಸಹನೂ ಇಟ್ಟವ್ರೆ ಈ ವರ್ಷ. ಸೊ ಈ ರೀತಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಇನ್ನು ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತೇಳಿ. ನೋಡಿ ಇಲ್ಲೂ ಅಷ್ಟೇ ಎಷ್ಟು ಚಿಕ್ಕದಾಗೆ ಪುಟ್ಟದಾಗೆ ಒಂದು ಬಾಗಿನ ಎಲ್ಲ ಇಟ್ಟಿದ್ದಾರೆ. ಬಾಗಿನ ಸೆಟ್ ಬಾಬು ಬಾಬಿ, ಬಾಬು ಬಾಬಿ ಅದು ಡೆಲ್ಲಿ ಆಂಜನೇಯ. ಸೊ ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ. ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂಕಲ್. ಟೀ ಸೆಟ್ ಇದು ಬಂದ್ಬಿಟ್ಟು ಮದುವೆ ರಿಸೆಪ್ಷನ್. ಇದು ರಾಘವೇಂದ್ರ ಸ್ವಾಮಿ ಇದರಲ್ಲಿ ಭಿಕ್ಷಾಲೆಯಲ್ಲಿ ತಪಸ್ಸು ಕೂತ್ಕೊಂಡಾಗ ಅಲ್ಲಿ ಒಂದು ಮಗುಗೆ ಜೀವ ಕೊಡೋ ಸೀನ್ ಅದು. ಅದೊಂದು, ಅದು ಶಂಕರಾಚಾರ್ಯರು. ಆಮೇಲೆ ನಮ್ದು ಹಳೆ ಪಟ್ಟದ ಬೊಮ್ಮೆ, ಅದು ಒಂದು ಡೆಲ್ಲಿ ಆಂಜನೇಯ. ಈ ಸರಿ ಅದೇ ಹೊಸದು. ಮತ್ತೆ ಇಲ್ಲಿ ಹೊಸದಾಗೆ ಇದು ಡೋಲಕ್ಪುರ್ ಚೋಟಾ ಭೀಮ್ ಊರು. ಇದು ಡೋಲಕ್ಪುರ್ ಊರು. ಅದು RCB ಈ ಸರಿ ವಿನ್ ಆಯ್ತು ಅಂತೇಳಿ ಒಂದು ಕ್ರಿಕೆಟ್ ಸೆಟ್. RCB ಇದು ಬಾಜಾ ಭಜಂತ್ರಿ, ಇದು ದೇವಸ್ಥಾನದ ಸೆಟ್. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೋಡಿ ಎಷ್ಟೊಂದು ಗೊಂಬೆಗಳು ಇದೆ. ಇಲ್ಲಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಇವ್ರದ್ದು ಗೊಂಬೆಗಳು. ಕೃಷ್ಣರಾಜ ಒಡೆಯರು. ಬನ್ನಿ ಬನ್ನಿ ಅಂಕಲ್, ಎಕ್ಸ್ಪ್ಲೇನ್ ಮಾಡಿ.
ನಾಲ್ವಡಿ ಕೃಷ್ಣರಾಜ ಒಡೆಯರು, ನಮ್ಮ ರಾಜ್ಕುಮಾರ್ ಗೊತ್ತಲ್ಲ, ವಿಶ್ವೇಶ್ವರಯ್ಯವರು, ಇದೆಲ್ಲ ನಾವು ಯಾವಾಗ್ಲೂ ಇಲ್ಲೇ ಇಟ್ಟಿರ್ತೀವಿ, ಯಾವ್ದು ತೆಗಿಯಲ್ಲ. ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಮನೇಲಿ. ಒಂಥರ ಆಂಟಿಕ್ ಪೀಸ್ ತರ ಇರುತ್ತೆ, ಆಂಟಿಕ್ ಕಲೆಕ್ಷನ್ಸ್ ಇದೆ. ಇಷ್ಟೊಂದು ಗೊಂಬೆಗಳು ಕ್ರೇಜ್ ಇದೆ ಇವ್ರಿಗೆ. ಅಂದ್ರೆ ಇಷ್ಟೊಂದು ಗೊಂಬೆಗಳನ್ನ ಪ್ರೊಟೆಕ್ಷನ್ ಮಾಡಿ ನಮ್ಮನ್ನೆಲ್ಲ ಕರೆದು ಒಂದು ದರ್ಶನ ಕೊಡ್ತಿದಾರಲ್ವಾ. ಥ್ಯಾಂಕ್ ಯು ಅಂಕಲ್, ಈ ರೀತಿ ಒಂದು ಇದಕ್ಕೆ ಕರೆದು ನನಗೆ ಒಂದು ಚಾನ್ಸ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಸೊ ಪ್ರತಿಯೊಬ್ರು ಬರ್ಲೇಬೇಕು. ಬನ್ನಿ, ಯಾರೆಲ್ಲ ಬರೋದಕ್ಕೆ ಆಗಿಲ್ವೋ ವಿಡಿಯೋ ನೋಡಿ, ಇಲ್ಲ ವಿಡಿಯೋ ನೋಡ್ಕೊಂಡು ಬಂದು ಈ ರೀತಿ ದಸರಾ ಹಬ್ಬನ ನೀವು ಆಚರಣೆ ಮಾಡಿ. ಸೊ ಪ್ರತಿಯೊಬ್ರು ಅಂದ್ರೆ ಇದು ವರ್ಷನೂ ಒಂದೊಂದು ಹೊಸ ಗೊಂಬೆ ತಗೊಳ್ಳೇಬೇಕು, ತರ್ತೀರಾ ಅಲ್ವಾ? ವರ್ಷ ವರ್ಷನೂ ಕಂಟಿನ್ಯೂ ಮಾಡ್ತಿದ್ದಾರೆ. 56ನೇ ವರ್ಷ ಬೇರೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ನೀವು ಚಿನ್ನದ ದೂಪ್ನಲ್ಲಿಗೆ ಬಂದು ನೀವು ಈ ರೀತಿ ಒಂದು ಗೊಂಬೆಗಳನ್ನ ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ಇವಾಗ ವಾಸುದೇವ್ ಅಂಕಲ್ ಅವರ ಫ್ರೆಂಡ್ ನಾಗಪ್ಪ ಅವರಿದ್ದಾರೆ, ಅವರು ಚಿನ್ನದ ದೂಪ್ನಲ್ಲಿಯಿಂದ. ಸೊ ಅಂಕಲ್ ಹೇಳಿ, ನೀವು ಎಷ್ಟು ಖುಷಿ ಆಗ್ತಿದೆ ಈ ರೀತಿ ವನ್ಯಕುಲ ಕ್ಷತ್ರಿಯ ಮುಳ್ ಜನ ಅವರು ನಮ್ಮ ಸಂಪ್ರದಾಯನ ಈ ರೀತಿ ಒಂದು ನಮ್ಮ ಜನನು ಮಾಡ್ತಿರೋದ್ರಿಂದ? ಪ್ರತಿ ವರ್ಷನೂ ನಮ್ಮನ್ನ ಇನ್ವೈಟ್ ಮಾಡ್ತಾ ಇರ್ತಾರೆ. ನಾನು ಚಿಕ್ಕದಿಂದಲೇ ನೋಡ್ತಾ ಇದ್ದೀನಿ. ನಾನು ಚಿಕ್ಕ ಹುಡುಗನಾಗಿದ್ದಾಗ ನನಗೆ 53-54 ವರ್ಷ, ನನಗೆ ಒಂದು 15-16 ವರ್ಷ ಇದ್ದಾಗಲೂ ಬಂದು ಇಲ್ಲಿ ಆಚೆ ಮನೆಯಿಂದ ಆಚೆ ನೋಡಿಕೊಂಡು ಹೋಗ್ತಾ ಇದ್ವಿ. ಆ ಥರ ಒಂದು ಸೆಲೆಬ್ರೇಷನ್ ಹಬ್ಬ ಈ ಗೊಂಬೆಗಳ ಜೋಡಣೆ ದಸರಾ ಹಬ್ಬದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಒಂಥರ ನಮ್ಮ ದೂಪ್ನಳ್ಳಿ ಮಾಡೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಆದ್ದರಿಂದ ಇವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ, ನನ್ನ ಕರೆದು ಇಲ್ಲಿ ಇದು ಮಾಡಿರೋದಕ್ಕೆ. ನಮಸ್ಕಾರ. ಎಲ್ಲರೂ ಯಾವಾಗ ಬೇಕಾದರೂ ಬಂದು ವೀಕ್ಷಣೆ ಮಾಡ್ಬೋದು. ದೂಪ್ನಳ್ಳಿ ಬಂದು ವೀಕ್ಷಣೆ ಮಾಡಿ ಎಲ್ಲ ಅರಸಿ ಸ್ವಲ್ಪ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರಿಗೆ ಮಾಡಲು ಎಲ್ಲರೂ ಸಹಕರಿಸಬೇಕೆಂದು ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಡೇ 6 ನವರಾತ್ರಿದು ಗ್ರೇ ಕಲರ್ ಕಾಸ್ಟ್ಯೂಮು. ಇವತ್ತು ನಾನು ಗ್ರೇ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ. ವಾಸುದೇವ್ ಅಂಕಲೂ ಗ್ರೇ ಕಲರ್ ಒಂದು ಶರ್ಟ್ ಹಾಕಿದ್ದಾರೆ. ಅಂಕಲ್ ಏನೋ ಇದು ಕಾಸೆಲ್ಲ ಕೊಡ್ತಿದ್ರಾ? ಸೊ ಪ್ರತಿಯೊಬ್ಬರಿಗೂ ಹ್ಯಾಪಿ ದಸರಾ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.